ಬ್ರಷ್ ಕಟ್ರ್ ಒಂದಿದ್ರೆ ಸಾಕು, ನಿಮ್ಗೆ ಎಲ್ಲಾ ಕೆಲಸ ಅಗ್ರಿಕಲ್ಚರ್ ಮಾಡಬಹುದು. ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಟ್ರಿ ಹಾಕೊಂಡು ಸ್ಟಾರ್ಟ್ ಮಾಡೋ ತರ ಮಾಡಿದೀವಿ ಸರ್. ಸ್ವಿಚ್ ನ ಆನ್ ಮಾಡ್ಕೊಂಡು ನಾವು ಪೆಟ್ರೋಲ್ ಪಂಪ್ ಮಾಡ್ಕೊಂಡ್ಬಿಟ್ಟು ಏನಿಲ್ಲ, ಈಸಿ ಸ್ಟಾರ್ಟ್ ಆಗೋಯ್ತು. ಮತ್ತೆ ಸ್ವಿಚ್ ಆಫ್ ಮಾಡಿದ್ರೆ ಆಫ್ ಆಯ್ತು. ಇದನ್ನ ವಾಲ್ಪ್ರೋ ಕಾರ್ಬೇಟರ್ ಅಂದ್ರೆ ಜಪಾನೀಸ್ ಕಂಪ್ನಿದು ವಾಲ್ಪ್ರೋ ಕಾರ್ಬೇಟರ್ ನ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲ ಡೆಲಿವರಿ ಇರುತ್ತೆ. ಯಾಕೆ ಬೇಕಾಗುತ್ತೆ ಅಂತ ಕೊಡ್ತಾ ಇದೀವಿ ಸರ್. ಚಾರ್ಜರ್ಗೆ ಇದು ಬ್ಯಾಟ್ರಿಗೆ ಚಾರ್ಜರ್ ಕೊಡ್ತೀವಿ, ಒಂದು ಬ್ಲೇಡ್ ಕೊಡ್ತೀವಿ, ಬಾಬಿನ್ ಕೊಡ್ತೀವಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ವಿಡಿಯೋ ನೋಡ್ತಾರೆ ಎಲ್ಲ ರೈತರಿಗೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂತ ಹೇಳಿ. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀರಾಮ್ ಅಗ್ರಿಕೇರ್, ಕಡೂರು, ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲೂಕು. ನಮ್ದು ಬಸ್ ಸ್ಟ್ಯಾಂಡ್ ಆಪೋಸಿಟ್ ಶ್ರೀರಾಮ್ ಅಗ್ರಿಕೇರ್ ಅಂತ ಶಾಪ್ ಇರೋದು. ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಬ್ರಷ್ ಕಟ್ರ್ ಒಂದಿದ್ರೆ ಸಾಕು, ನಿಮ್ಗೆ ಎಲ್ಲಾ ಕೆಲಸ ಅಗ್ರಿಕಲ್ಚರ್ ಮಾಡಬಹುದು. ಈ ಒಂದು ವಿಡಿಯೋ ಮುಖಾಂತರ ನಮ್ಮಲ್ಲಿ ಇರ್ತಕ್ಕಂಥ ಬ್ರಷ್ ಕಟ್ರ್ಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಲ್ದಲೇ ಕೂಡ ಇವತ್ತು ಒಂದು ಹೊಸ ಬ್ರಷ್ ಕಟ್ರ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ನಿಮಗೆ 8,000ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ನಿಮಗೆ 25,000ವರೆಗೂ ಸಿಗುತ್ತೆ. 8,000ಕ್ಕಿಂತ ಕಡಿಮೆದು ಮಾರ್ಕೆಟ್ ಅಲ್ಲಿ ಇದೆ. ನಾವು ಅದನ್ನ ಕೊಡ್ಲಿಕ್ಕೆ ಬರಲ್ಲ. ಯಾಕೆ ಅಂದ್ರೆ ನಾವು ಸರ್ವಿಸ್ ಓರಿಯೆಂಟೆಡ್ ಆಗಿ ಬಿಸ್ನೆಸ್ ಮಾಡ್ತಿರೋದ್ರಿಂದ, ನಾವು ಕಂಪ್ಲೀಟ್ ಯಾವುದೇ ಒಂದು ಮಿಷಿನ್ ಮಾರಿದ್ರೆ ಅದಕ್ಕೆ ಸ್ಪೇರ್ಸು ಸರ್ವಿಸ್ ಎರಡೂ ಕೊಡೋದ್ರಿಂದ ನಮ್ಮಲ್ಲಿ 8,000ದಿಂದ ಸ್ಟಾರ್ಟಿಂಗ್ ಇದೆ ಸರ್. 8,000ದಿಂದ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ BCH ಪವರ್ ಅಂತ ಬರುತ್ತೆ. 8,000 ರೂಪಾಯಿ ಇದು ಪ್ರೈಸ್ ಬಂದ್ಬಿಟ್ಟು 6 months ವಾರಂಟಿ ಇರುತ್ತೆ. ಅದಾದ್ಮೇಲೆ ಇದು X1 ಪವರ್ ಅಂತ ಇದು 12,000 ರೂಪಾಯಿ ಆಗುತ್ತೆ. ನಮ್ಮಲ್ಲಿ ಮದರ್ಲ್ಯಾಂಡ್ ಅಂತ ಇದೆ, ಇದು ಫೇಮಸ್ ಮಾಡೆಲ್. ನಮ್ಮಲ್ಲಿ ಒಂದು ವಾಲ್ಪ್ರೋ ಕಾರ್ಬೇಟರ್ ಜಪಾನ್ ಟೆಕ್ನಾಲಜಿ ಇರೋದ್ರಿಂದ 1 ಲೀಟರ್ 2.5 ಗಂಟೆ ಮೇಲ್ ಮೈಲೇಜ್ ಬರುತ್ತೆ. ಇದು 15,000 ರೂಪಾಯಿ ಆಗುತ್ತೆ. ಅದ್ ಬಿಟ್ರೆ ಆಸ್ಟ್ರಿಚ್ OM ಅಂತ ಹೇಳಿ 18,000 ಆಗುತ್ತೆ. BST ಕಂಪ್ನಿ ನಿಮ್ಗೆ ಗೊತ್ತೇ ಇದೆ, ಕ್ವಾಲಿಟಿ 21,000 ರೂಪಾಯಿ ಆಗುತ್ತೆ. ಅದಾದ್ಮೇಲೆ ನಿಕೋ ಜಪಾನ್ ಇದು ಪ್ರೊಫೆಷನಲ್ ಮಾಡ್ಲು 16,000 ರೂಪಾಯಿ ಆಗುತ್ತೆ. ಇದಲ್ದಲೆ ಇವತ್ತು ಇದೆಲ್ಲ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗುತ್ತೆ, ಈಗೆಲ್ಲ ಮಾಮೂಲಿ ಎಲ್ಲಾ ಕಡೆ ಗೊತ್ತಿದೆ. ಹಾಗಾಗಿ ಇದ್ರದ್ದೇನು ಇವತ್ತಿನೇನು ವಿಶೇಷ ಇಲ್ಲ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಇದೆಲ್ಲ ಏನಾಗ್ತಿತ್ತು ಅಂದ್ರೆ ರೀಕಾಲ್ ಸ್ಟಾರ್ಟರ್, ನೀವು ದಾರನ ರೋಪ್ನ ಎಳೆದು ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ನಾವೀಗ ಏನ್ ಮಾಡಿದೀವಿ, ಒಂದ್ ಸ್ವಲ್ಪ ವಿಭಿನ್ನವಾಗಿ ರೈತರಿಗೆ ಬ್ಯಾಟ್ರಿ ಮುಖಾಂತರ ನೀವು ಸೆಲ್ಫ್ ಸ್ಟಾರ್ಟ್ ಮಾಡೋದಕ್ಕೆ ಬ್ಯಾಟ್ರಿ ಹಾಕೊಂಡು ಸ್ಟಾರ್ಟ್ ಮಾಡೋ ತರ ಮಾಡಿದೀವಿ ಸರ್. ಹಾಗಾಗಿ ಈ ಒಂದು ಹೊಸ ಮಿಷಿನ್ ನಾವು ಕಂಪ್ನಿಗೆ ಹೇಳಿ ಇದನ್ನ ನಾವು ಮಾಡ್ಸಿರೋದು. ಹೌದು ಸರ್. ಅಂದ್ರೆ ನೀವೇ ರೈತರ ಫೀಡ್ಬ್ಯಾಕ್ ರೈತರು ಏನ್ ಮಾಡ್ತಿದ್ರು, ಎಳೆದು ಸಾಕಾಗುತ್ತೆ ನಮ್ಗೆ. ಎಳೆಯೋದು ಸ್ವಲ್ಪ ಈಗ ಏನಾಗಿದೆ, ಸ್ವಲ್ಪ ವಯಸ್ಸಾಗಿರುತ್ತೆ, ನಮ್ ಸ್ವಲ್ಪ ಎಳೆಯ ಪ್ರಾಬ್ಲಮ್ ಇದೆ ಸರ್, ನಮಗೆ ಕೈಗೇನೋ ಆಪರೇಷನ್ ಆಗಿದೆ, ನಮಗೆ ಕೈ ಎಳೆಯಕ್ ಆಗ್ತಾ ಇಲ್ಲ ಅನ್ನೋರು ರೈತರುಗಳು ಫೀಡ್ಬ್ಯಾಕ್ ತಗೊಂಡು ಮಾಡಿಫೈ ಮಾಡಿಸಿರೋದ್ರಿಂದ ಈ ಬ್ಯಾಟ್ರಿ ಹಾಕಿ ಸೆಲ್ಫ್ ಸ್ಟಾರ್ಟರ್ ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೇವೆ ಸರ್. ಯಾವ ರೀತಿಯಿಂದ ಆಪರೇಟ್ ಆಗುತ್ತೆ ಅಂತ ಒಂದ್ಸರಿ ತೋರಿಸಿ ಸರ್. ಇದು ಸೆಲ್ಫ್ ಸ್ಟಾರ್ಟರ್ ಹೌದು, ವಿತ್ ನಿಮಗೆ ಸೆಲ್ಫ್ ಸ್ಟಾರ್ಟರ್ ಕೊಟ್ಟರು ಕೂಡ ವಿತ್ ರೀಕಾಲ್ ಸ್ಟಾರ್ಟರ್ ಕಂಪ್ನಿಯಿಂದ ಕೊಡ್ತಾ ಇದೀವಿ ಸರ್. ಈ ರೀತಿ ಬ್ಯಾಟ್ರಿನ ನಾವು ಇನ್ಪುಟ್ ಮಾಡ್ಕೊಂಡು ಅದ್ರಲ್ಲಿ ಆಪ್ಷನ್ ಇರುತ್ತೆ. ಇದು ಇಂಜಿನ್ ಎಲ್ಲ ರೆಡಿ ಮಾಡ್ಕೊಂಡು ಪೆಟ್ರೋಲ್ ಹಾಕಬೇಕು. ಇದು 2 ಸ್ಟ್ರೋಕ್ ಇಂಜಿನ್ ಇರೋದ್ರಿಂದ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕಬೇಕು. ಸ್ವಿಚ್ ನ ಆನ್ ಮಾಡ್ಕೊಂಡು ನಾವು ಪೆಟ್ರೋಲ್ ಪಂಪ್ ಮಾಡ್ಕೊಂಡ್ಬಿಟ್ಟು ಏನಿಲ್ಲ, ಈಸಿ ಒಂದು ಬಟನ್ ನಮ್ಗಿದ್ರೆ ಸಾಕು, ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋಯ್ತು. ಮತ್ತೆ ನಿಮ್ಗೆ ದಾರ ಎಳೆದು ಮೈಕೈ ನೋವು ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಮತ್ತೆ ಸ್ವಿಚ್ ಆಫ್ ಮಾಡಿದ್ರೆ ಆಫ್ ಆಯ್ತು. ಈಗ ಏನಾಗ್ತಿತ್ತು ಅಂದ್ರೆ, ಕೆಲಸ ಮಾಡಕ್ ಹೋದಾಗ ದಾರ ಎಳೆದು ಪವರ್ ಎಲ್ಲ ಅಲ್ಲೇ ಖಾಲಿ ಆಗಿರೋದು, ಮತ್ತೆ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಆ ಉದ್ದೇಶದಿಂದ ಸೆಲ್ಫ್ ಸ್ಟಾರ್ಟರ್ ನಾವು ಇವತ್ತು ಆಡ್ ಮಾಡಿರೋದ್ರಿಂದ ಈಕೆ ಬ್ಯಾಟ್ರಿನೂ ಕೊಡ್ತಾ ಇದೀವಿ, ಸೆಲ್ಫ್ ಸ್ಟಾರ್ಟರ್ ವಿತ್ ರೀಕಾಲ್ ಸ್ಟಾರ್ಟರ್ ಕೂಡ ಕೊಡ್ತಾ ಇದೀವಿ. ಅಕಸ್ಮಾತ್ ಈಗ ಏನಾಗುತ್ತೆ ಅಂದ್ರೆ, ರೈತರ ಅಂದ್ಮೇಲೆ ಒಂದ್ 3 ತಿಂಗಳು 6 ತಿಂಗಳು ಹಂಗೆ ಇಟ್ಬಿಟ್ರು, ಏನೋ ಮಳೆಯಲ್ಲಿ ನಿಂತಿವಿ, ಏನೋ ಪ್ರಾಬ್ಲಮ್ ಆಯ್ತು, ಬ್ಯಾಟ್ರಿ ಏನೋ ಸಮಸ್ಯೆ ಬಂತು ಅಂದ್ರು ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಬಿಟ್ಟು ರೀಕಾಲ್ ಸ್ಟಾರ್ಟರ್ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಯೂಸ್ ಮಾಡೋ ತರನು ಆಪ್ಷನ್ ಇದೆ. 2 in 1 ಆಪ್ಷನ್ ಇದೆ ನಿಮ್ಗೆ, ಎಲ್ಲಾ ತರದ್ದು ಆಪ್ಷನ್ ಇದೆ. ಇದನ್ನ ನಾವು ಮಾಡಿಫೈ ಮಾಡಿಸಿರೋದ್ರಿಂದ, ಬಲ್ಕ್ ಆಗಿ ನಾವು ಅದನ್ನ ಖರೀದಿ ಮಾಡೋದ್ರಿಂದ ಇದರಲ್ಲಿ 2 ಮಾಡಲ್ ಇಟ್ಟಿದೀವಿ. 2 ಬ್ರಷ್ ಕಟ್ರ್ ಏನಕ್ಕೆ ಇಟ್ಟಿದೀವಿ ಅಂತಂದ್ರೆ, ಒಂದು ನಾರ್ಮಲ್ ಕಾರ್ಬೇಟ್ರು ನಾರ್ಮಲ್ ಮೈಲೇಜ್ ಅಂದ್ರೆ ನಿಮಗೆ ನಾರ್ಮಲ್ ಆಗಿ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ 1.5 ಗಂಟೆ ಬರುತ್ತೆ. ಅದೇ ನೀವು ಈ ಕಡೆ ಇಟ್ಟಿರೋದು ಇದನ್ನ ವಾಲ್ಪ್ರೋ ಕಾರ್ಬೇಟರ್ ಅಂದ್ರೆ ಜಪಾನೀಸ್ ಕಂಪ್ನಿದು ವಾಲ್ಪ್ರೋ ಕಾರ್ಬೇಟರ್ ನ ಇದಕ್ಕೆ ಹಾಕಿದ್ವಿ ನಾವು. ಇದ್ರ ಹಂಗಾಗಿ ಇದಕ್ಕೆ 2ಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ. ಸೇಮ್ 2 ಕ್ವಾಲಿಟಿ ಬ್ರಷ್ ಕಟ್ರು ಎಲ್ಲ ಅಟ್ಯಾಚ್ಮೆಂಟ್ಸ್ ಆಗ್ಲಿ ಎಲ್ಲಾದ್ರು ಸೇಮ್ ಬರುತ್ತೆ. ವಾಲ್ಪ್ರೋ ಕಾರ್ಬೇಟರ್ ಒಂದ್ರಲ್ಲಿ ಹಾಕಿದೀವಿ, ಇಂದು ವಿತೌಟ್ ವಾಲ್ಪ್ರೋ ಕಾರ್ಬೇಟರ್ ಒಂದ್ರಲ್ಲಿ ಹಾಕಿದೀವಿ. ಹಾಗಾಗಿ ನಿಮಗೆ ಕಡಿಮೆ ಅಂದ್ರೆ 1 hour ಡಿಫ್ರೆನ್ಸ್ ಆಗುತ್ತೆ ಮೈಲೇಜ್. ಸರ್, ಇವಾಗ ಮೈಲೇಜ್ ಡಿಫ್ರೆನ್ಸ್ ಆಗುತ್ತೆ, ಬಟ್ ಅದ್ರ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ. ಹೌದು ಸರ್. ಈಗ ಕಾರ್ಬೋರೇಟರ್ ಅಲ್ಲಿ ನಿಮಗೆ ಫೇಮಸ್ ಕಾರ್ಬೇಟರ್ ಅಂದ್ರೆ ಜಪಾನ್ ಅಲ್ಲಿ ಮೇಡ್ ಆಗಂತದ್ದು ವಾಲ್ಪ್ರೋ. ಹಾಗಾಗಿ ವಾಲ್ಪ್ರೋ ಕಾರ್ಬೇಟರ್ಗೂ ಅದಕ್ಕೂ ಡಿಫ್ರೆನ್ಸಸ್ ಇರುತ್ತೆ. ಈ ವಿತೌಟ್ ವಾಲ್ಪ್ರೋ ಸೆಲ್ಫ್ ಸ್ಟಾರ್ಟರ್ ಪ್ರೈಸ್ ನೀವು ಬೇಕಾದ್ರೆ
ಚೆಕ್ ಮಾಡ್ಕೋಬಹುದು ರೈತರು. 15,000 ರೂಪಾಯಿ ಎಲ್ಲೂ ಸಿಗ್ತಾ ಇಲ್ಲ ಸೆಲ್ಫ್ ಸ್ಟಾರ್ಟರ್. 15,000 ರೂಪಾಯಿಗೆ ವಿತೌಟ್ ಬಾಲ್ ಪ್ರೋ ಕೊಡ್ತಾ ಇದೀವಿ. ವಿತ್ ಬಾಲ್ ಪ್ರೋ 16,500 ರೂಪಾಯಿಗೆ ಸಿಗ್ತಾ ಇದೆ ಸರ್. ಅಷ್ಟು ಕಮ್ಮಿನಾ? ಮ್ಯಾನ್ಯುವಲ್ ಸ್ಟಾರ್ಟ್ ಮ್ಯಾನ್ಯುವಲ್ ಸ್ಟಾರ್ಟ್ ಮಾಡೋದು ಇತ್ತು, ಅದಕ್ಕೆ ಅದೇ ರೇಟ್ ಅಲ್ಲಿ ನಾವು ಸೆಲ್ಫ್ ಸ್ಟಾರ್ಟರ್ ಕೊಡ್ಬೇಕು. ಈಗ ಏನೋ ನಾನು ಸೆಲ್ಫ್ ಸ್ಟಾರ್ಟರ್ ಆಡ್ ಮಾಡಿದೀನಿ ಅಂತ ಹೇಳಿ ಜಾಸ್ತಿ ಇಸ್ಕೊಳ್ಳೋದು ಆತರ ಆಗ್ಬಾರ್ದು. ಈಗ ಅದರಿಂದ ಎಷ್ಟು ಉಪಯೋಗ ಆಗುತ್ತೋ ಅಷ್ಟು ಅನುಕೂಲ ಆಗ್ಲಿ ರೈತರಿಗೆ ಅನ್ನೋ ಉದ್ದೇಶದಿಂದ ನಾವು ವಿತ್ ಸೆಲ್ಫ್ ಸ್ಟಾರ್ಟರ್ ಮತ್ತೆ ಅದೇ ಕ್ವಾಲಿಟಿ ಸೆಲ್ಫ್ ಸ್ಟಾರ್ಟರ್ ಇದೆ ಅಂತ ಇಂಜಿನ್ ಕ್ವಾಲಿಟಿ ಆಗ್ಲಿ ಇನ್ನೊಂದು ಕ್ವಾಲಿಟಿ ಆಗ್ಲಿ ಕಡಿಮೆ ಮಾಡಿಲ್ಲ. ಸೆಲ್ಫ್ ಸ್ಟಾರ್ಟರ್ ಕೊಟ್ಟಿದೀವಿ, ವಿತ್ ವಾಲ್ಬ್ರೋ ಕಾರ್ಬೇಟರ್ ಕೊಟ್ಟಿದೀವಿ. ಇಲ್ಲ ನಾರ್ಮಲ್ ಕಾರ್ಬೇಟರ್ ಬೇಕಾ ನಾರ್ಮಲ್ ಕಾರ್ಬೇಟರ್ ಕೊಟ್ಟಿದೀವಿ. ಸೆಲ್ಫ್ ಸ್ಟಾರ್ಟರ್ ಅಲ್ಲಿ ವಿತ್ ವಾಲ್ಬ್ರೋ ಕಾರ್ಬೇಟರ್ 16,500 ರೂಪಾಯಿ ಆಗುತ್ತೆ. ಸೆಲ್ಫ್ ಸ್ಟಾರ್ಟರ್ ಅಲ್ಲಿ ವಿತೌಟ್ ವಾಲ್ಬ್ರೋ ಕಾರ್ಬೇಟರ್ 15,000 ರೂಪಾಯಿ ಆಗುತ್ತೆ. ಇದು ಕೂಡ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲ ಡೆಲಿವರಿ ಇರುತ್ತೆ. ಕರ್ನಾಟಕ ಬಿಟ್ಟು ಹೊರಗಡೆನೂ ಕೂಡ ಡೆಲಿವರಿ ಕೊಡ್ತಾ ಇರ್ತೀವಿ. ಯಾವ್ದೇ VRL ಟ್ರಾನ್ಸ್ಪೋರ್ಟ್ ಮುಖಾಂತರ ತಗೊಂಡವ್ರಿಗೆ VRL ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಸರ್. ಇದ್ರ ಜೊತೆ ಅಟ್ಯಾಚ್ಮೆಂಟ್ಸ್ ಸರ್ ನಮಗೆ ಹೌದು ನೇತ ಕಳದಿಕ್ಕೆ ಬ್ಯಾಗ್ ಬೇಕಾಗುತ್ತೆ ಅದು ಕೊಡ್ತಾ ಇದೀವಿ ಸರ್. ಚಾರ್ಜರ್ಗೆ ಇದು ಬ್ಯಾಟ್ರಿಗೆ ಚಾರ್ಜರ್ ಕೊಡ್ತೀವಿ, ಒಂದ್ ಬ್ಲೇಡ್ ಕೊಡ್ತೀವಿ, ಬಾಬಿನ್ ಕೊಡ್ತೀವಿ. ಅದಕ್ಕೆ ಉಪಯೋಗಿಸಕ್ಕಂತ ಟೂಲ್ಸ್ ಕಿಟ್ ಎಲ್ಲ ಅದ್ರ ಜೊತೆಲೆ ಬರುತ್ತೆ. ಸಾಮಾನ್ಯವಾಗಿ ಏನೇನ್ ಬರುತ್ತೆ ಅದೆಲ್ಲ ಕೊಡ್ತೀವಿ ಸರ್. ಇದೇನಾದ್ರು ಡೆಮೋ ತೋರ್ಸಕ್ ಆಗುತ್ತಾ ಸರ್? ಇದ್ರದ್ದು ಕಂಪ್ಲೀಟ್ ಡೆಮೋ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ನೋಡ್ಲಿಂದ ರೈತರು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ. ಇದ್ರದ್ದು ಏನಾದ್ರು ಹೆಚ್ಚಿನ ಮಾಹಿತಿ ಮೆಟೀರಿಯಲ್ ಬೇಕಂತಂದ್ರೆ ಅದ್ರ ಕಾಲ್ ಮಾಡ್ಬೋದು. ಕಾಲ್ ಏನಾದ್ರು ರಿಸೀವ್ ಮಾಡಕ್ ಆಗಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ. ವೀಕ್ಷಕರೇ, ನಾನೇನು ನಿಮಗೆ ಮಾಹಿತಿ ಕೊಟ್ಟೆ ಆ ಒಂದು ಸೆಲ್ಫ್ ಸ್ಟಾರ್ಟರ್ ಬ್ರಷ್ ಕಟ್ರನ್ನ ಡೆಮೋ ಮುಖಾಂತರ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈಗ ಬಂದಿದ್ದೀನಿ ತೋಟದ ಹತ್ರ. ನೋಡಿ ಸರ್, ಈಗ ಸ್ವಿಚ್ ಆನ್ ಮಾಡ್ಕೊಳ್ತಾ ಇದೀನಿ. ನಿಮಗೆ ಪೆಟ್ರೋಲ್ ಪಂಪ್ ಮಾಡಿದ್ದೀನಿ, ಚೌಕಿ ಹಾಕೊಂಡು ಪ್ರೆಸ್ ಮಾಡಿದೆ, ಇಂಜಿನ್ ಸ್ಟಾರ್ಟ್ ಆಯಿತು. ನೀವು ಈಸಿ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸೆಲ್ಫಲ್ಲೇ ಸ್ಟಾರ್ಟ್ ಆಯಿತು. ಇದನ್ನು ನಾನು ನಿಮಗೆ ಕಳೆ ಕಟ್ ಮಾಡೋದು ನೋಡಿ. ಗಿಡದ ಬುಡ ಕೂಡ ನಿಮಗೆ ಟ್ರಿಪ್ಪು ಬಳ್ಳಿ ಇದ್ರೂ ಕೂಡ ಆರಾಮದಾಯಕವಾಗಿ ಫುಲ್ ಹೆವಿ ಇಂಜಿನ್ನು ನೀಟಾಗಿ ಕಟ್ ಮಾಡೋದು. ಯಾವ ಡ್ರಿಪ್ ಬಳ್ಳಿ ಇದ್ರೂ ಕೂಡ ಹೊಡಿಬೋದು.